ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಏರಾ ಚಾನಲ್. ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಗಣೇಶ ಅವರು ನಿಮಗೆ ಒಂದು ವಿಶೇಷ ಸಂದೇಶನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಲೇ ಅರ್ಥ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಏನಾದರೂ ಅಡಚಣೆಗಳು ಆಗ್ತಾ ಇದೆಯಾ? ಕೆಲಸಗಳು ಶುರು ಆಗಿ ಮಧ್ಯದಲ್ಲೇ ನಿಲ್ತಾ ಇದೆಯಾ? ಅಥವಾ ಮನಸ್ಸಿನಲ್ಲಿ ಒಂದು ಭಾರವಾಗಿರೋ ಒಂದು ಫೀಲಿಂಗ್ ಇದೆಯಾ? ಇದಕ್ಕೆಲ್ಲ ಉತ್ತರ ಏನಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಉತ್ತರವನ್ನು ಕೊಡುತ್ತೆ. ಯಾಕೆ ಅಂದರೆ ಇವತ್ತು ಸ್ವತಃ ವಿಘ್ನಹರ ಶ್ರೀ ಗಣೇಶ ನಿಮ್ಮ ಬಳಿ ಹೇಳ್ತಾ ಇದ್ದಾರೆ. ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ನಿಮ್ಮ ಕಣ್ಣನ್ನು ಮುಚ್ಚಿ 5 ಸೆಕೆಂಡ್ಗಳ ಕಾಲ ಶ್ರೀ ಗಣೇಶನನ್ನು ನೆನಪು ಮಾಡ್ಕೊಳ್ಳಿ ಮತ್ತು ಮನಸ್ಸಿನಲ್ಲಿ ಹೇಳಿ, ಗಣಪತಿ ಬಪ್ಪ, ನನ್ನ ದಾರಿಲಿರುವ ಎಲ್ಲ ಒಂದು ಅಡಚಣೆಗಳನ್ನು ತೆಗೆದುಹಾಕು ಅನ್ನೋ ಒಂದು ವಿಷಯವನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈಗ ನಿಮ್ಮ ಎನರ್ಜಿ ಈ ರೀಡಿಂಗ್ ಜೊತೆ ಖಂಡಿತ ಕನೆಕ್ಟ್ ಆಗಿದೆ. ಗಮನದಲ್ಲಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವ ಮೆಸೇಜ್ ನಿಮಗೆ ಡೀಪಾಗಿ ಫೀಲ್ ಆಗುತ್ತೋ ಅದನ್ನು ಮಾತ್ರ ತೆಗೆದುಕೊಳ್ಳಿ. ಮತ್ತು ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಇವತ್ತು ಶ್ರೀ ಗಣೇಶ ನಿಮಗೆ ಹೇಳಬೇಕು ಅಂತಿರುವ ಒಂದು ಸಂದೇಶ ಏನು ಅಂದರೆ, ಯಾವ ಅಡಚಣೆಗಳು ನಿಮ್ಮ ಜೀವನದಿಂದ ಹೊರ ಹೋಗ್ತಾ ಇದ್ದಾವೆ ಮತ್ತು ಯಾವ ಶುಭಾರಂಭ ನಿಮ್ಮ ಕಡೆ ಬರ್ತಾ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು. ಯಾಕೆಂದರೆ ಈ ಒಂದು ಮೆಸೇಜ್ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಒಂದು ಆಧ್ಯಾತ್ಮಿಕ ಸಂದೇಶಗಳು, ಮಾಹಿತಿ ಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಇಲ್ಲಿ 3 ಕಾರ್ಡ್ಗಳ ಆಯ್ಕೆಯಲ್ಲಿ ಯಾವ ಕಾರ್ಡನ್ನು ನಿಮ್ಮ ಮನಸ್ಸು ಹೇಳುತ್ತೋ ಆ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಇತ್ತೀಚೆಗೆ ನೀವು ತುಂಬಾ ಸೀರಿಯಸ್ ಆಗಿದ್ದೀರಾ. ಜೀವನದಲ್ಲಿರೋ ಒಂದು ಜವಾಬ್ದಾರಿಗಳಾಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಆಗಿರ್ಬೋದು, ಇದೆಲ್ಲ ಕೂಡ ನಿಮ್ಮ ಮನಸ್ಸಿನ ಒಂದು ಶಾಂತಿಯನ್ನು ಹಾಳು ಮಾಡಿದೆ ಅನ್ನೋದು ಕಾಣಿಸ್ತಾ ಇದೆ. ಶ್ರೀ ಗಣೇಶ ಅವರು ಹೇಳ್ತಿದ್ದಾರೆ, ನೀವು ಹೇಗಿದ್ದೀರೋ ಅದೇ ರೀತಿಯಲ್ಲಿ ಆರಾಮಾಗಿರೋದನ್ನು ಕಲ್ತ್ಕೊಳ್ಳಿ. ಗಣೇಶ ಯಾಕೆ ಮಕ್ಕಳ ರೀತಿ ಇನ್ನೋಸೆಂಟಾಗಿ ಕಾಣಿಸ್ತಾರೆ ಗೊತ್ತಾ? ಅವರು ನಮಗೆ ಯಾವಾಗಲೂ ಕಲಿಸ್ತಾನೆ ಇರ್ತಾರೆ. ಇನ್ನೋಸೆನ್ಸ್ ಅಂದರೆ ಅದು ಖಂಡಿತ ವೀಕ್ನೆಸ್ ಅಲ್ಲ, ಅದೊಂದು ಡಿವೈನ್ ಪವರ್ ಕೂಡ ಹೌದು. ಈ ಕಾರ್ಡ್ ಹೇಳೋದೇನಪ್ಪ ಅಂದರೆ, ಮತ್ತೆ ನೀವು ನಿಮ್ಮ ನಿಜವಾದ ಸ್ವಭಾವ ಏನಿದೆ ಅದಕ್ಕೆ ಹಿಂತಿರುಗಬೇಕು. ಜಡ್ಜ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಿ. ಕೆಲವರು ನಿಮ್ಮ ಪಾಸ್ಟಲ್ಲಿ ನಿಮ್ಮನ್ನು ನೀವು ತುಂಬ ಇನ್ನೋಸೆನ್ಸ್ ಅಂತ ನಿಮ್ಮನ್ನು ಮಿಸ್ಯೂಸ್ ಕೂಡ ಮಾಡ್ಕೊಂಡಿರ್ಬೋದು. ಆದರೆ ಅದರಿಂದ ನೀವು ಖಂಡಿತ ಚೇಂಜ್ ಆಗಬೇಕು ಅಂತ ಏನೂ ಇಲ್ಲ. ಗಣೇಶ್ ಅವರು ಹೇಳ್ತಿದ್ದಾರೆ, ನಿಮ್ಮ ಹೃದಯ ಶುದ್ಧವಾಗಿದ್ದರೆ ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಒಳಗಿನ ಚೈಲ್ಡನ್ನು ಹೀಲ್ ಮಾಡ್ಕೊಳ್ಳಿ. ಸ್ಮೈಲ್ ಮಾಡ್ತಾ ಇರಿ ಯಾವಾಗಲೂ. ಲೈಫನ್ನು ಸ್ವಲ್ಪ ಲೈಟಾಗಿ ತೆಗೆದುಕೊಳ್ಳಿ. ತುಂಬ ಸೀರಿಯಸ್ ಆಗಿರೋ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದಲ್ಲಿರೋ ಎಲ್ಲ ಒಂದು ಅಡೆತಡೆಗಳು ದೂರವಾಗಬೇಕು ಅಂದರೆ ಈ ಒಂದು ಪರಿಹಾರಗಳನ್ನು ನೀವು ಮಾಡ್ಬೋದಾಗಿರುತ್ತೆ. ಕ್ರಿಸ್ಟಲ್ ಪರಿಹಾರಗಳು ಏನಪ್ಪ ಅಂದರೆ, ಕ್ಲಿಯರ್ ಕ್ವಾರ್ಟ್ಸ್ ಹಾಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಕ್ಲಿಯರ್ ಮಾಡೋದಕ್ಕೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ರೋಸ್ ಕ್ವಾರ್ಟ್ಸ್ ಸೆಲ್ಫ್ ಲವ್ ಮತ್ತು ಹೀಲಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೂನ್ ಸ್ಟೋನ್ ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇನ್ನರ್ ಚೈಲ್ಡ್ ಹೀಲಿಂಗ್ ಕೂಡ ಮಾಡುತ್ತೆ. ಅದಲ್ಲದೆ ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಹೇಳ್ಕೋಬೋದು, ನಾನು ಶುದ್ಧ ಮನಸ್ಸಿನವಳು ಅಥವಾ ಮನಸ್ಸಿನವನು, ನನ್ನ ಜೀವನಕ್ಕೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂತ ಅಫರ್ಮೇಷನ್ ಕೂಡ ನೀವು ಮಾಡ್ಕೋಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಶ್ರೀ ಗಣೇಶ ಅವರು ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ಮಾತ್ರ ದೂರ ಮಾಡೋದಿಲ್ಲ, ನಿಮ್ಮ ಒಳಗಿನ ಪವಿತ್ರತೆಯನ್ನು ಮತ್ತೆ ಜಾಗೃತ ಮಾಡ್ತಾರೆ ಅನ್ನೋದು ಈ ಒಂದು ಕಾರ್ಡಲ್ಲಿ ನಾವು ನೋಡ್ಬೋದಾಗಿದೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ. ನೀವು ಈಗ ಒಂದು ಮಹತ್ವದ ನಿರ್ಧಾರದ ಮುಂದೆ ನಿಂತಿದ್ದೀರಾ. ಇದೊಂದು ಖಂಡಿತವಾಗ್ಲೂ ಸಣ್ಣದಾದ ಡಿಸಿಷನ್ ಅಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾಗಿರೋ ಒಂದು ನಿರ್ಧಾರ ಆಗಿರುತ್ತೆ. ನೀವು ಕನ್ಫ್ಯೂಸ್ ಆಗಿದ್ದೀರಾ, 2 ದಾರಿಗಳ ನಡುವೆ ಸಿಕ್ಕಾಕೊಂಡಿದ್ದೀರಾ. ಅದಕ್ಕಾಗಿಯೇ ಶ್ರೀ ಗಣೇಶ ಕಾರ್ಡ್ ಮೂಲಕ ನಿಮಗೆ ಗೈಡ್ ಮಾಡ್ತಿದ್ದಾರೆ. ಭಯದಿಂದ ಅಲ್ಲ, ಬುದ್ಧಿಯಿಂದ ಮತ್ತು ಒಳಗಿನ ಶಾಂತಿಯಿಂದ ನಿರ್ಧಾರ ತೆಗೆದುಕೊಳ್ಳಿ ಅನ್ನೋದು ಗಣೇಶ್ ಅವರು ಹೇಳ್ತಿರುವಂಥದ್ದು. ಓವರ್ ಥಿಂಕಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಹೊರಗಿನ ಜನರ ಒತ್ತಡಕ್ಕೆ ನಿರ್ಧಾರ ಯಾವತ್ತೂ ತಗೊಳ್ಬೇಡಿ. ನಿಮ್ಮ ಒಳಗಿನ ವಾಯ್ಸನ್ನು ಕೇಳಿ.
ನೀವೀಗ ತಗೊಳ್ತಾ ಇರೋ ನಿರ್ಧಾರ ಯಾವತ್ತೂ ಕೂಡ ಆತುರವಾಗಿ ತಗೊಳ್ಳೋವಂಥದ್ದಾಗಿರಬಾರ್ದು. ಸ್ವಲ್ಪ ಯೋಚನೆ ಮಾಡಿ ಕ್ಲಾರಿಟಿ ಬಂದ ಮೇಲೆ ತೆಗೆದುಕೊಳ್ಳಿ. ಸರಿಯಾದ ಸಮಯದಲ್ಲಿ ತಗೊಂಡಿರೋ ನಿರ್ಧಾರ ಎಲ್ಲ ಅಡಚಣೆಗಳನ್ನು ದೂರ ಮಾಡುತ್ತೆ. ನೀವೀಗ ಯಾವ ದಾರಿಯನ್ನು ಆಯ್ಕೆ ಮಾಡ್ತಿರೋದು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಸೊ ನಿಮ್ಮ ಹೃದಯ ಮತ್ತು ನಿಮ್ಮ ಬುದ್ಧಿ ಒಂದೇ ಮಾತು ಹೇಳ್ತಾ ಇದ್ದರೆ ಅದೇ ಸರಿಯಾದ ದಾರಿ. ನಿಮಗೆ ಪರಿಹಾರಗಳೇನು ಅಂತ ನೋಡೋದಾದರೆ, ಕ್ರಿಸ್ಟಲ್ ಪರಿಹಾರಗಳಲ್ಲಿ ನಾವು ಅಮೆಥಿಸ್ಟನ್ನು ತೊಗೊಬೋದು. ಕನ್ಫ್ಯೂಷನ್ ಕಡಿಮೆ ಮಾಡಿ ಕ್ಲಾರಿಟಿನ ಜಾಸ್ತಿ ಮಾಡುತ್ತೆ. ಫ್ಲೋರೈಡ್ ಸರಿಯಾದ ಡಿಸಿಷನ್ ತಗೊಳ್ಳೋದಕ್ಕೆ, ಮೆಂಟಲ್ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಿಟ್ರೈನ್ ಕಾನ್ಫಿಡೆನ್ಸ್ ಮತ್ತು ಪಾಸಿಟಿವ್ ಚಾಯ್ಸ್ಗೆ ಸಹಾಯ ಮಾಡುತ್ತೆ. ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಹೇಳ್ಬೋದು, ನಾನು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಮರ್ಥ, ನನ್ನ ದಾರಿ ಕ್ಲಿಯರ್ ಆಗಿದೆ ಅನ್ನೋ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ಇನ್ನೂ ಕೂಡ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗಿ ಒಂದು ಕ್ಲಾರಿಟಿ ನಿಮ್ಮ ಜೀವನದಲ್ಲಿ ಬರುತ್ತೆ. ಶ್ರೀ ಗಣೇಶ್ ಅವರು ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ, ಆದರೆ ಆ ದಾರಿಯಲ್ಲಿ ನಡೆಯೋ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಹೃದಯದಲ್ಲಿ ತುಂಬಾ ಪ್ರೀತಿ ಇದೆ, ಆದರೆ ನೀವು ಅದನ್ನು ಹಿಡ್ಕೊಂಡು ಇದ್ದೀರಾ, ಯಾರ ಜೊತೆಲೂ ಕೂಡ ಹಂಚ್ಕೊಳ್ತಾ ಇಲ್ಲ. ನೀವು ಯಾರನ್ನಾದರೂ ತುಂಬ ನಿಜವಾಗಿ ಪ್ರೀತಿಸಿದ್ದೀರಾ, ಅದೇ ಒಂದು ನೋವಲ್ಲಿ ನಿರಾಶೆ ಕೂಡ ಅನುಭವಿಸಿದ್ದೀರಾ. ಅದಕ್ಕಾಗಿಯೇ ನೀವು ಈ ಹೃದಯವನ್ನು ಮುಚ್ಚಿಟ್ಕೊಂಡಿದ್ದೀರಾ, ಯಾರನ್ನು ಸುಲಭವಾಗಿ ಒಳಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲೇ ಶ್ರೀ ಗಣೇಶ್ ಅವರು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಪ್ರೀತಿ ಒಂದು ಗಿಫ್ಟ್, ಅದನ್ನು ಭಯದಿಂದ ತಡೆಯೋದಕ್ಕೆ ಹೋಗಬೇಡಿ. ಅನ್ಕಂಡೀಷನಲ್ ಲವ್ ಎನರ್ಜಿಯನ್ನು ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ. ಪ್ರೀತಿ ಮಾಡೋದು ದುರ್ಬಲತೆ ಅಲ್ಲ, ಅದು ನಿಮ್ಮ ದೊಡ್ಡ ಶಕ್ತಿ. ನೀವು ಮತ್ತೆ ಪ್ರೀತಿಸೋದಕ್ಕೆ ಸಿದ್ಧರಾಗಬೇಕು. ಹಳೆಯ ನೋವನ್ನು ಬಿಡಬೇಕಾಗುತ್ತೆ. ನಿಮ್ಮ ಹೃದಯವನ್ನು ಮತ್ತೆ ಓಪನ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಕೊಡೋ ಪ್ರೀತಿ ಸತ್ಯವಾದದ್ದು. ಅದನ್ನು ಸರಿಯಾದ ವ್ಯಕ್ತಿಗೆ ಈ ಒಂದು ಪ್ರೀತಿಯನ್ನು ಕೊಟ್ಟಾಗ ಅದರ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಗಣೇಶ್ ಅವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯ ಶುದ್ಧವಾಗಿದ್ದರೆ ಸರಿಯಾದ ಪ್ರೀತಿ ಸ್ವತಃ ನಿನ್ನ ಜೀವನಕ್ಕೆ ಬರುತ್ತೆ. ಸೊ ಈಗ ಭಯವನ್ನು ಬಿಡಿ, ನಿಮ್ಮ ಹೃದಯವನ್ನು ವಿಶ್ವಾಸದಿಂದ ತೆರೆದಿಡಿ, ಪ್ರೀತಿಯನ್ನು ಮತ್ತೆ ಅನುಭವಿಸಿ. ಇದಕ್ಕೆ ಪರಿಹಾರಗಳೇನು ಅಂತ ನೋಡೋದಾದರೆ, ಕ್ರಿಸ್ಟಲಲ್ಲಿ ನಾವು ರೋಸ್ ಕ್ವಾರ್ಟ್ಸ್ ಹಾಕ್ಕೊಳ್ಬೋದು. ಪ್ರೀತಿ, ಸೆಲ್ಫ್ ಲವ್ ಮತ್ತು ಹೃದಯದ ಹೀಲಿಂಗ್ಗೆ ಸಹಕಾರಿಯಾಗಿರುತ್ತೆ. ಗ್ರೀನ್ ಅವೆಂಚುರೈನ್ ಹೃದಯ ಓಪನ್ ಮಾಡಿ ಹೊಸ ಲವ್ ಆಕರ್ಷಣೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ರೋಡೋನೈಟ್ ಹಳೆಯ ನೋವು ಮತ್ತು ಹಾರ್ಟ್ ಬ್ರೇಕ್ನ ಹೀಲಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಕ್ರಿಸ್ಟಲ್ಗಳನ್ನು ಹಿಡ್ಕೊಂಡು ನೀವು ನಾನು ಪ್ರೀತಿಗೆ ಅರ್ಹ, ನನ್ನ ಹೃದಯ ಸುರಕ್ಷಿತ ಮತ್ತು ಓಪನ್ ಆಗಿದೆ ಅನ್ನೋ ಒಂದು ಅಫರ್ಮೇಷನನ್ನು ಹೇಳ್ಕೊಬೋದು. ಅದು ನಿಮಗೆ ತುಂಬಾ ಸಹಕಾರಿಯಾಗಿರುತ್ತೆ. ಶ್ರೀ ಗಣೇಶನು ಅಡಚಣೆಗಳನ್ನು ಮಾತ್ರ ತೆಗೆದುಹಾಕಲ್ಲ, ನಿಮ್ಮ ಹೃದಯಕ್ಕೆ ನಿಜವಾದ ಪ್ರೀತಿಯನ್ನು ತರೋ ದಾರಿಯನ್ನು ಕೂಡ ತೋರಿಸ್ತಾರೆ ಅನ್ನೋದು ಈ ಒಂದು ಕಾರ್ಡಿನ ಉದ್ದೇಶ ಆಗಿರುತ್ತೆ. ಗಣೇಶನ ಪಾಸಿಟಿವ್ ಎನರ್ಜಿಯನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಪಡ್ಕೋಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ಟೈಪ್ ಮಾಡಿ. ಗಣೇಶನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ನಿಮ್ಮ ಜೀವನದಲ್ಲಿರೋ ಎಲ್ಲ ಅಡಚಣೆಗಳು ದೂರವಾಗಲಿ. ನಿಮ್ಮ ಜೀವನದಲ್ಲಿ ಶುಭಾರಂಭನೇ ಇರಲಿ ಮತ್ತು ನಿಮ್ಮ ಮನಸ್ಸಿಗೆ ನಿಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ಸಿಗಲಿ. ಧನ್ಯವಾದಗಳು ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶುಭ ದಿನ.